ಭಾವನೆಗೆ ತಕ್ಕಂತೆ ಭಾವಿಸಿದ್ರೆ ನಾನು ಹೊಣೆಗಾರ ಅಲ್ಲ. ಯಾವುದು ರೆಕಾರ್ಡ್ ಅಲ್ಲಿದೆ, ಆನ್ ರೆಕಾರ್ಡ್ ಅಲ್ಲಿದೆ, ತೋರಿಸಿದ್ಮೇಲೆ ನಾನು ಪ್ರತಿಕ್ರಿಯೆ ಇಲ್ಲ ಕೇಳಿಲ್ಲ. ನಾನು ಕೇಳಿದ್ರೆ ನಾನು ಹೇಳ್ತೀನಿ. ನಾನು ಈಗ ಇರೋದನ್ನ ಮಾತ್ರ ನಾನು ಹೇಳಬಲ್ಲೆ. ಇಲ್ಲದೆ ಇರೋದನ್ನ ಕಲ್ಪನೆ ಮಾಡ್ಕೊಂಡ್ರೆ ಅವ್ರವ್ರ ಭಾವನೆಗೆ ತಕ್ಕಂತೆ ಮಾತಾಡಿದ್ರೆ ನಾನು ಹೆಂಗೆ ಉತ್ತರ ಕೊಡಕ್ಕಾಗತ್ತೆ? ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ, ನೀವು ಅದಕ್ಕೆ ಪ್ರಶ್ನೆ ಕೇಳಿದ್ರೆ ನಾನೇನು ಹೇಳಿ? ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ನಾನು ಹೇಳಬಲ್ಲೆ. ಇನ್ನೊಬ್ರು ನಾನೇನು ಹೇಳಿದ್ದೀನಿ ಅದನ್ನ ಹೇಳಬಲ್ಲೆ. ಸಿಎಂ ಅವರು ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟು ನಾನು ಕಾನೂನು ತಜ್ಞ ಅಲ್ಲ. ಈಗ ಏನಿದೆ, ಈಗ ನಿಮ್ಗೆ ಆಡಿಯೋ ವಿಡಿಯೋ ವಿಜುವಲ್ಸ್ ಇರಬೇಕು, ಚೆಕ್ ಮಾಡಿದಾಗ ಗೊತ್ತಾಗತ್ತೆ ಯಾವುದು ಕ್ರಿಮಿನಲ್ ಅಫೆನ್ಸ್ ಅಂತ. ಅವರಷ್ಟು ಚೆನ್ನಾಗಿ ನನಗೆ ಗೊತ್ತಿರೋ ಸಂಗತಿ ಅಲ್ಲ. ಈಗ ಸಭಾಪತಿಗಳು ಏನೇ ರೂಲಿಂಗ್ ಕೊಟ್ಟರು ತಾವು ಅದನ್ನ ಫೇಸ್ ಮಾಡ್ತೀರಾ? ಅವ್ರಿಗೇನು ನೋಡಿ, ನೀವೇನಂದ್ರೆ ಹೈಪೋಥೆಟಿಕಲ್ ಪ್ರಶ್ನೆ ನಿಮ್ಮ ಮಟ್ಟಿಗೆ ಸರಿ ಇರಬಹುದು. ನೋಡಿ, ಈ ದೇಶದಲ್ಲಿ ಸಂವಿಧಾನ ಇದೆ, ವಿಧಾನ ಮಂಡಲದ ನಿಯಮಾವಳಿಗಳಿದಾವೆ. ಸಂವಿಧಾನ ನಿಯಮಾವಳಿಗಳನ್ನು ಮೀರಿದ್ರೆ ಅವ್ರ ಸಂವಿಧಾನ ವಿರೋಧಿಗಳು ಮಾತ್ರ ಹಾಗೆ ಮೀರೋಕ್ ಸಾಧ್ಯ ಅಲ್ಲ. ಸರ್, ಇಷ್ಟೆಲ್ಲ ಚರ್ಚೆ ಆಗ್ತಾ ಇತ್ತು, ಸಭಾಪತಿಗಳು ಯಾಕೆ ನಿಮ್ಮನ್ನು ಕರೆಸಿಲ್ಲ ಅಥವಾ ನಿಮ್ಮವ್ರು ಯಾರು ಯಾಕೆ ಸಭಾಪತಿಗಳನ್ನು ಭೇಟಿ ಮಾಡಿಲ್ಲ? ಅಂಥದ್ದೇನಾದ್ರು ಕರೆದ್ರೆ ಭೇಟಿ ಮಾಡ್ತೀವಿ, ಒಳ್ಳೆ ಕಥೆ ಆಯ್ತಲ್ಲ. ನಮ್ಮ ಈ ಅವ್ರ ಸಭಾಪತಿ ಆಗ್ಬೇಕಾದ್ರೆ ವಿಧಾನ ಪರಿಷತ್ನ ಎಲ್ಲರೂ ಸೇರಿಯೂ ಸಭಾಪತಿ ಮಾಡಿ. ಸರ್, ಈಗ ನಿಮ್ಮ ಕಾನ್ಶಿಯಸ್ ಪ್ರಕಾರ ನೀವು ಅದನ್ನು ಹೇಳಿಲ್ಲ. ನಾನು ಅವರಿಗಂತೂ ಹೇಳೇ ಇಲ್ಲ. ಯಾಕೆ ಅವರು ನನಗೆ ಅಂತ ಅನ್ಕೊಂಡ್ರೋ ಗೊತ್ತಿಲ್ಲ ನನಗೆ. ಆ ಥರದ ಪದ ಬಳಕೆ ಮಾಡಿದ್ರೆ ನೀವು ಇಷ್ಟೊತ್ತಿಗೆ ಊರಿಗೆಲ್ಲ ತೋರಿಸ್ತಿರ್ಲಿಲ್ವಾ? ನೀವೇ ಸುಮ್ಮನಿದ್ದೀರಿ ಅಂತ ಹೇಳ್ತಿದ್ದೀರಿ, ಅಂದ್ರೆ ಹೇಳಿದೀರಿ ಅಂತ ಅಲ್ಲ. ನೀವೇನಂದ್ರೆ ನೋಡಿ, ಎಲ್ಲ ಕಲ್ಪನೆ ಮಾಡ್ಕೊಂಡು ಪ್ರಶ್ನೆ ಕೇಳೋದು ಪತ್ರಕರ್ತರಿಗೆ ಸ್ವಾಭಾವಿಕವಾಗಿರೋ ಗುಣ. ಆದ್ರೆ ಉತ್ತರಿಸಬೇಕಾಗಿಲ್ಲ. ನಾನು ಹೇಳೋದೇನು ಅಂದ್ರೆ, ನೋಡಿ, ಈಗ ವಿಜುವಲ್ಸ್ ಅವರು ಆರೋಪ ಮಾಡ್ತಿರೋದಿಲ್ಲಿ ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಅಂತ. ಅಲ್ಲಿ ವಿಜುವಲ್ಸ್ ಇರುತ್ತವೋ ಇಲ್ವೋ, ಆಡಿಯೋ ಇರುತ್ತೋ ಇಲ್ವೋ, ಯು ಹ್ಯಾವ್ ಟು ಚೆಕ್ ಇಟ್. ಸರ್, ಹೋರಾಟ ಮಾಡಬೇಕು, ರಾಜ್ಯಾದ್ಯಂತ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡಬೇಕು. ಯಾರು ಬೇಡ ಅಂತಾರೆ? ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಅವ್ರದೇ ಸ್ವತಂತ್ರ ಇದೆಯಲ್ಲ, ಮಾಡ್ಲಿ. ಹೋರಾಟಕ್ಕೆ ಸಿದ್ಧ ಇದ್ದೀರಿ.